ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ಮೀನುಗಳಿಗೆ ಯಾವ್ಯಾವ ಥರ ಮೆಡಿಷನ್ ಕೊಡ್ಬೋದು ಅಂತ, ಯಾವ್ಯಾವ ಥರ ಮೆಡಿಷನ್ ಇದೆ ಮತ್ತು ಅದ್ರ ಯೂಸಸ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಇವಾಗ ನೀವು ನೋಡ್ತಾ ಇರೋದೇ ಮೆಡಿಷನು. ಇವಾಗ ಯಾವ್ಯಾವ ಅಂತ ಫಸ್ಟ್ ಹೇಳ್ತೀನಿ ನೋಡಿ. ಫಸ್ಟ್ ಇವಾಗ ನೀವು ನೋಡ್ತಾ ಇರೋದು ಬಂದು ಮಿಸ್ಟರ್ ಬ್ಲೂ ಅಂತ. ಇದು ಬಂದು ಆ್ಯಂಟಿ ಫಂಗಲ್, ಅಂದರೆ ಮೀನುಗಳಿಗೆ ಒಂಥರ ಫಂಗಸ್ ಥರ, ಅಂದರೆ ವೈಟ್ ಸ್ಪಾಟ್ಸು ಆ ಥರ ಬರುತ್ತಲ್ಲ, ಇದಕ್ಕೆ ಯೂಸ್ ಮಾಡ್ಬೋದು. ಮತ್ತು ಇವಾಗ ನೀವು ನೋಡ್ತಾ ಇರೋದು ಬಂದು ಮಿಸ್ಟರ್ ಎಲ್ಲೋ ಅಂತ, ಎಲ್ಲೋ ಥರ ಮೆಡಿಷನ್ ಇದು ಬಂದು ಆ್ಯಂಟಿಸೆಪ್ಟಿಕ್, ಅಂದರೆ ಮೀನಿಗೆ ಏನಾದ್ರು ಕಚ್ಬಿಟ್ಟಿದ್ರೆ ಮತ್ತು ಅಟ್ಯಾಕ್ ಮಾಡಿರುತ್ತಲ್ಲ ಆ ಜಾಗದಲ್ಲಿ ಒಂಥರ ರೆಡ್ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲಿ ಬಂದು ಇದು ಒಂದು 1 to 2 ml ನೀರಲ್ಲಿ ಹಾಕಬೇಕು. ಅಂದರೆ ನಿಮ್ಮ ಟ್ಯಾಂಕ್ ದೊಡ್ಡದಂದರೆ ಸ್ವಲ್ಪ ಒಂದು 3 to 4 ಡ್ರಾಪ್ಸ್ ಹಾಕಬೇಕು. ಮತ್ತು ಇವಾಗ ನೀವು ನೋಡ್ತಾ ಬಂದು ಮಿಸ್ಟರ್ ಗ್ರೀನ್ ಅಂತ, ಅಂದರೆ ಮಿಸ್ಟರ್ ಗ್ರೀನ್ ಮೆಡಿಷನ್ ಬಂದು ವೈಟ್ ಸ್ಪಾಟಿಗೆ, ಅಂದರೆ ವೈಟ್ ಸ್ಪಾಟ್ ಅಂದರೆ ಮೀನುಗಳಲ್ಲಿ ಒಂಥರ ವೈಟ್ ಡಾಟ್ ಥರ ಬಂದಿರುತ್ತೆ, ರೆಕ್ಕೆ ತಲೆ ಫುಲ್ ಬಾಡಿಯಲ್ಲೇ ವೈಟ್ ಆಗಿರುತ್ತೆ. ಈ ಥರ ಇದ್ದರೆ ಮೀನಿಗೂ ವೈಟ್ ಸ್ಪಾಟ್ ಬಂದಿದೆ ಅಂತ ಈ ಡ್ರಾಪ್ ಬಂದು ನೀವು ಹಾಕ್ಸ್ಬೋದು ಮೀನಿಗೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಮಿಸ್ಟರ್ ವೈಟ್ ಅಂತ. ಮಿಸ್ಟರ್ ವೈಟ್ ಮೆಡಿಷನ್ ಬಂದು ಆ್ಯಂಟಿ ಪ್ಯಾರಾಸೈಟ್ ಅಂತಾರೆ, ಅಂದರೆ ಅದಕ್ಕೆ ಬಂದು ಫಸ್ಟು ರೋಗ ಬರ್ದಿಲ್ಲ ಇರೋಕ್ಕೆ, ಈ ಥರ ಇದು ಸ್ಕಿನ್ ಡಿಸೀಸು ಮತ್ತು ಆ್ಯಂಟಿ ಫಂಗಲು ಮತ್ತು ಫಿನ್ ರಾಟ್ ಎಲ್ಲ ಬರುತ್ತಲ್ಲ, ಅಂದರೆ ರೆಕ್ಕೆ ಎಲ್ಲ ಕಿತ್ತೋಗುತ್ತೆ. ಈ ಥರ ಟೈಮಲ್ಲಿ ಬಂದು ಈ ಥರ ಮೆಡಿಷನ್ ಹಾಕ್ಬೋದು ನೀವು. ಇವಾಗ ನೀವು ನೋಡ್ತಾ ಇರೋದು ಬಂದು ಸ್ಟ್ರೆಸ್ಸಿಲ್ ಅಂತ. ಸ್ಟ್ರೆಸ್ಸಿಲ್ ಏನಕ್ಕೆ ಮೆಡಿಷನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇದು ಬಂದು ಮೀನುಗಳು ಬಂದು ಇವಾಗ ಡೈರೆಕ್ಟ್ ಅಕ್ವೇರಿಯಮಿಂದ ತರ್ತಿರಲ್ಲ, ಅಂದರೆ ಟ್ರಾನ್ಸ್ಪೋರ್ಟ್ ಬೇರೆ ಕಡೆಯಿಂದ ತರಿಸ್ತೀರ ಮೀನನ್ನ, ಆಗ ಬಂದು ಅದು ಸ್ಟ್ರೆಸ್ಸಲ್ಲಿರುತ್ತೆ. ಅದು ಅಂದರೆ ಅದು ಒಂಥರ ಭಯದಲ್ಲಿರುತ್ತೆ. ಈ ಥರ ಭಯ ಇರೋ ಮೀನಿಗೆ ಬಂದು ಇದು ಮೆಡಿಷನ್ ಯೂಸ್ ಮಾಡ್ಬೋದು. ಡ್ರಾಪ್ಸ್ ಬಂದು ನೀರಲ್ಲಿ ಹಾಕಬೇಕು. ಹಾಕೋದ್ರಿಂದ ಬಂದು ಅದು ಸ್ಟ್ರೆಸ್ ಬಂದು ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಫಿಶ್ಶು ಸ್ವಲ್ಪ ಆ್ಯಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಭಯದಿಂದ ಸ್ವಲ್ಪ ಆಚೆ ಬರುತ್ತೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಪ್ಯಾರಾಸಿಟಮೋಲ್ ಅಂತ. ಅಂದರೆ ಈ ಮೆಡಿಷನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಫಿಶ್ಗಳಲ್ಲಿ ಬಂದು ಇವಾಗ ನಿಮಗೆ ಒಂಥರ ಹುಳ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾಯಿಗೆ ಹೆಂಗೆ ಒಂಥರ ಬ್ಲ್ಯಾಕ್ ಹುಳ ಬರುತ್ತೆ, ಅದ್ರ ಮೇಲೆ ಆ ಥರ ಫಿಶ್ಗೂ ಬರುತ್ತೆ. ಇದು ಬಂದು 5 ml ಹಾಕಬೇಕು. ಅಂದರೆ ಇಲ್ಲಿ ಹಾಕೋರು ನೋಡಿ ಡೋಸೇಜು 5 ml per 25 ಲೀಟ್ರ್ ಆಫ್ ವಾಟ್ರಲ್ಲಿ ಹಾಕಿದ್ರೆ ಬಂದು ಅದು ಥರ ಹುಳ ಬರೋದು. ಮತ್ತು ಆ್ಯಂಕರ್ ವಾಮ್ಸ್ ಅಂತಾರೆ, ಅಂದರೆ ಒಂಥರ ಹುಳ ಥರ ಇರುತ್ತೆ. ಅದು ಬಂದು ಮೀನಿಗೆ ಬಂದರೆ ಜಾಸ್ತಿ ತೊಂದರೆ ಆಗುತ್ತೆ. ಅದೆಲ್ಲ ರಕ್ತ ಎಲ್ಲ ಮೀನಿಂದ ಅದು ಸಕ್ ಮಾಡ್ಕೊಂಡು ಬಿಡುತ್ತೆ. ಅದಕ್ಕೆ ಈ ಮೆಡಿಷನ್ ಹಾಕಿದ್ರೆ ಕ್ಯೂರ್ ಆಗುತ್ತೆ ಮೀನುಗಳು. ಇವಾಗ ನೀವು ಈ ಟ್ಯಾಬ್ಲೆಟ್ ನೋಡ್ತಾ ಇರಲ್ಲ, ಟೆಟ್ರಾಸೈಕ್ಲಿನ್ ಅಂತ. ಈ ಟ್ಯಾಬ್ಲೆಟ್ ಬಂದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇದು ಬಂದು ಒಳ್ಳೆ ಆ್ಯಂಟಿಬಯೋಟಿಕ್. ಮೀನುಗಳಿಗೆ ಯಾವ ರೋಗ ಬಂದ್ರೂ ಇದು ಸ್ವಲ್ಪ ಒಂದು ಟ್ಯಾಬ್ಲೆಟ್ ಬಂದು ನೀರಲ್ಲಿ ಹಾಕ್ಬಿಟ್ರೆ ಅದು ಬಂದು ಕ್ಯೂರ್ ಆಗುತ್ತೆ. ಮತ್ತು ಈ ಥರ ಫಿನ್ ರಾಟು ಇದಕ್ಕೆಲ್ಲ ಯೂಸ್ ಮಾಡ್ಬೋದು ಈ ಟ್ಯಾಬ್ಲೆಟ್ನ. ಇವಾಗ ತೋರಿಸಿರೋ ಮೆಡಿಷನ್ ಎಲ್ಲ ನಿಮ್ಮ ಹತ್ರ ಇರಲೇಬೇಕು. ಏನಕ್ಕೆ ಒಂದು ಮೀನು ಸಾಕ್ತಾಯಿದ್ದೀರಾ ಅಂದರೆ, ಅಕ್ವೇರಿಯಂ ಹಿಡ್ಕೊಂಡಿದ್ದೀರಾ ಅಂದರೆ ಈ ಮೆಡಿಷನ್ ಎಲ್ಲ ಯೂಸ್ ಮಾಡಲೇಬೇಕು. ಯಾವ ಟೈಮಲ್ಲಿ ಮೀನಿಗೆ ಏನೇನು ರೋಗ ಬರುತ್ತೆ ಅಂತ ಗೊತ್ತಾಗಲ್ಲ. ಕ್ಲೈಮೇಟ್ ಚೇಂಜಸ್ಸಿಂದನೂ ಬರ್ಬೋದು, ಇಲ್ಲ ಬೇರೆ ಮೀನಿಂದನೂ ಅಟ್ಯಾಕ್ ಮಾಡ್ಬೋದು, ಅಂದರೆ ಈ ಥರ ಬರ್ಬೋದು. ಈ ಮೆಡಿಷನೆಲ್ಲ ಇಟ್ಕೊಳ್ಳಿ. ಮತ್ತು ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.